ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ, ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಫ್ಯಾಟಿ ಲಿವರ್ ಬಗ್ಗೆ ಜಾಸ್ತಿ ಪೇಷಂಟ್ ಬರ್ತಾ ಇದ್ದಾರೆ ಅಂತ. ನಾನು ನರ್ಸ್ ಆಗಿ ಫ್ಯಾಟಿ ಲಿವರ್ ಬಗ್ಗೆ ಏನು ಹೇಳ್ತೀನಿ ಅಪ್ಪ ಅಂತಂದರೆ, ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶನೇ ಜನಗಳಿಗೆ ಫ್ಯಾಟಿ ಲಿವರ್ ಬಗ್ಗೆ ಅವೇರ್ನೆಸ್ನ ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಜನಕ್ಕೆ ಫ್ಯಾಟಿ ಲಿವರ್ ಕಾಣಿಸ್ಕೊಳ್ತಾ ಇದೆ. ಮೊದಲನೇ ಹಿಂದಿನ ಜನಕ್ಕೆ ಏನು ಅಂತಂದರೆ, ಆಲ್ಕೋಹಾಲ್ ಕುಡಿದು ಮದ್ಯಪಾನ ಸೇವಿಸೋರಿಗೆ ಜಾಸ್ತಿ ಇದು ಫ್ಯಾಟಿ ಲಿವರ್ ಬರ್ತಾಯಿತ್ತು. ಸೊ ಇವಾಗ ಏನಾಗ್ತಾ ಇದೆ ಅಂದರೆ, ಯಾರು ಆಲ್ಕೋಹಾಲ್ ಕುಡಿತಾ ಇಲ್ಲ ನೋಡಿ, ಅವರಿಗೇ ಜಾಸ್ತಿ ಇದು ಫ್ಯಾಟಿ ಲಿವರ್ ಕಾಣಿಸ್ಕೊಳ್ತಾ ಇದೆ. ಸೊ ಇದು ಯಾಕಾಗುತ್ತೆ, ಯಾವ ಕಾರಣಗಳಿಂದ ಬರುತ್ತೆ, ಇದನ್ನು ಏನೇನು ತಿನ್ನೋದ್ರಿಂದ ನಮಗೆ ಫ್ಯಾಟಿ ಲಿವರ್ ಬರುತ್ತೆ, ಸೊ ಆರಂಭಿಕ ಲಕ್ಷಣಗಳು ಏನೇನು ಇದ್ದಾವೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಫ್ಯಾಟಿ ಲಿವರ್ ಅಂದರೆ ಏನು ಅಂತ ಮೊದಲಿಗೆ ನೋಡೋಣ. ಫ್ಯಾಟಿ ಲಿವರ್ ಅಂತಂದರೆ ಏನಂದರೆ, ಅಲ್ಲೇ ಇದೆ ಸೆಂಟೆನ್ಸಲ್ಲಿ, ಫ್ಯಾಟಿ ಲಿವರಲ್ಲಿ ನಮಗೆ ಕೊಬ್ಬಿನ ಅಂಶ ಜಾಸ್ತಿ ಆಕರ್ಷಣೆ ಅಂದರೆ ಸಂಗ್ರಹಣ ಆದಾಗ ನಾವು ಅದಕ್ಕೆ ಫ್ಯಾಟಿ ಲಿವರ್ ಅಂತ ಕರಿತೀವಿ. ಯಾರ್ಯಾರಲ್ಲಿ ಆಗುತ್ತೆ ಅಂದರೆ, ಮದ್ಯಪಾನ ಮಾಡೋರಲ್ಲಿ ಮತ್ತು ಜಾಸ್ತಿ ಸಿಗರೆಟ್ ಸೇದೋರಲ್ಲಿ, ಮದ್ಯಪಾನ ಮಾಡೋರಲ್ಲಿ ಅಂತ ಹೇಳಿದ್ನಲ್ಲ, ಅದನ್ನು ಬಿಟ್ಟು ಈಗ ಯಾಕೆ ಬರ್ತಾ ಇದೆ ಅಂತಂದರೆ, ಜಂಕ್ ಫುಡ್ನ ಜಾಸ್ತಿ ತಿನ್ನೋದ್ರಿಂದ, ಹಾಗೆ ಸಕ್ಕರೆ ಅಂಶ ಇರ್ತಕ್ಕಂಥ ಸಿಹಿ ತಿಂಡಿಗಳನ್ನು ತಿನ್ನೋದ್ರಿಂದ, ಹೊರಗಡೆ ಇರ್ತಕ್ಕಂಥ ಕರೆದಿರ್ತಕ್ಕಂಥ ಕಬಾಬು, ಈ ಥರ ಕರೆದಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ನೋದ್ರಿಂದ ಜಾಸ್ತಿ ಇದು ಫ್ಯಾಟಿ ಲಿವರ್ ಬರ್ತಾ ಇದೆ. ನಮ್ಮ ಜೀವನ ಶೈಲಿ ಪೂರ್ತಿಯಾಗಿ ಚೇಂಜ್ ಆಗಿದೆ. ಸೊ ಹಾಗಾಗಿ ಇದು ನಮಗೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಜನಕ್ಕೆ ಕಾಣಿಸ್ಕೊಳ್ತಾ ಇದೆ. ಸೊ ಇದನ್ನು ಯಾರ್ಯಾರಲ್ಲಿ ಅಂತಂದರೆ ಇವಾಗ ಹೇಳ್ತೀನಿ. ಅಂತಂದರೆ, ಜಾಸ್ತಿ ಗಂಡ್ಮಕ್ಳಲ್ಲಿ ಹೊಟ್ಟೆ ಭಾಗ ಮುಂದೆ ಹೊಟ್ಟೆ ಬೊಜ್ಜಿನ ಥರ ಹೊಟ್ಟೆ ಬಂದುಬಿಟ್ಟಿರುತ್ತೆ. ಅವರಿಗೇ ಒಂದ್ಸಲ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದರೆ ಫ್ಯಾಟಿ ಲಿವರ್ ಇದೆ ಅಂತ ಹೇಳಿಬಿಡ್ತಾರೆ. ಸೊ ಇದೇನು ಮೇಜರ್ ಆಗಿ ನಮಗೆ ತೊಂದರೆ ಆಗಲ್ಲ, ಡೇಂಜರ್ ಆಗಲ್ಲ. ಡೇಂಜರ್ ಯಾವಾಗುತ್ತೆ ಅಂದರೆ, ಅದು ಗ್ರೇಡ್ ಇದ್ದಾವೆ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ. ಗ್ರೇಡ್ 3-4ಗೆ ಹೋಗಬಾರ್ದು. 3-4ಗೆ ಹೋದರೆ ನಮಗೆ ಕ್ಯಾನ್ಸರ್ಗೆ ಹಾಕಿಸ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆರಂಭಿಕದಲ್ಲಿ ನೀವು ಇದನ್ನು ಕಂಟ್ರೋಲ್ ಮಾಡ್ಕೋಬೋದು, ಫುಲ್ಲಾಗಿ ನಾವು ರಿವರ್ಸು ಮಾಡ್ಕೋಬೋದು. ಹಾಗೆ ಅದನ್ನು ಯಾವ ಥರ ಅಂದರೆ ಮನೆ ಮದ್ದನ್ನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿಗೆ ಇದರ ಲಕ್ಷಣಗಳು ಏನಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಲಕ್ಷಣಗಳು ಮೇನಾಗಿ, ಇದು ಆರಂಭಿಕ ಹಂತದಲ್ಲಿ ನಮಗೆ ಯಾವುದೇ ಥರದ ಲಕ್ಷಣಗಳನ್ನು ಕಾಣಿಸ್ಕೊಳ್ಳೋದಿಲ್ಲ. ಸ್ವಲ್ಪ ಗ್ರೇಡ್ 1, ಗ್ರೇಡ್ 2ಗೆ ಬಂದಾಗ ನಮಗೆ ಹೊಟ್ಟೆ ನೋವು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಹೊಟ್ಟೆ ಮೇಲ್ಭಾಗದ ಬಲಬದಿಯಲ್ಲಿ ನಮಗೆ ಹೊಟ್ಟೆ ನೋವು, ಹೊಟ್ಟೆ ಕುಟ್ಟು ಹಿಡಿದ ಹಾಗೆ ಏನೋ ಚುಚ್ಚಿದ ಹಾಗೆ, ಮತ್ತು ಊಟ ಮಾಡಿದಾಗ ನಮಗೆ ಹೊಟ್ಟೆ ಭಾರ ಆದಾಗೆ ಕಾಣಿಸ್ಕೊಳ್ತಾ ಇರುತ್ತೆ. ನೀವು ಒಂದ್ಸರಿ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಕೋಬೋದು, ಹೊಟ್ಟೆ ಬೊಜ್ಜು ಜಾಸ್ತಿ ಯಾರಿಗಿದೆ ನೋಡಿ ಅವರು ಅಬ್ಸರ್ವ್ ಮಾಡಿ ಒಂದ್ಸರಿ. ಏನಂತಂದರೆ, ತುಂಬ ಸುಸ್ತಾಗ್ತಾ ಇರುತ್ತೆ, ಹಾಗೆ ಆಯಾಸ ಆಗುತ್ತೆ. ಏನೇ ಕೆಲಸ ಮಾಡೋದಕ್ಕೂ ನಮಗೆ ಒಂಥರ ಮೂಡ್ ಇರೋದಿಲ್ಲ. ಸುಮ್ಮನೆ ನಿದ್ದೆ ಜಾಸ್ತಿ ಬರುತ್ತೆ. ಯಾಕಂತಂದರೆ ಲಿವರ್ ಮೇಲೆ ಕೊಬ್ಬಿನ ಅಂಶ ನಮಗೆ ಸಂಗ್ರಹಣೆ ಆದಾಗ ನಿದ್ದೆ ಕೂಡ ಜಾಸ್ತಿ ಆಗುತ್ತೆ. ಮೇನಾಗಿ ನಮಗೆ ಲಿವರು ಎನರ್ಜಿ ಸ್ಟೋರ್ ಮಾಡಿಕೊಳ್ಳುವಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಿರುತ್ತೆ. ಅದೇ ನಮಗೆ ಕೊಬ್ಬಿನ ಅಂಶ ಅಡೆತಡೆ ಆದಾಗ ಏನೂ ನಮಗೆ ಎನರ್ಜಿ ಬೂಸ್ಟ್ ಕೊಡೋದಿಲ್ಲ ಲಿವರ್ ನಮಗೆ. ಸೊ ಹಾಗಾಗಿ ನಿದ್ದೆ ಜಾಸ್ತಿ ಬರುತ್ತೆ, ಆಯಾಸ ಆಗುತ್ತೆ, ಸುಸ್ತಾಗುತ್ತೆ. ಇದು ಗ್ರೇಡ್ 1, ಗ್ರೇಡ್ 2 ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಏನು ಮೇನ್ ಅಂತಂದರೆ, ನೀವು ಲಿವರ್ಗೆ ಏನೇ ಸಮಸ್ಯೆ ಆದರೂ ನಮಗೆ ಮೊದಲಿಗೆ ತಿಳಿಸ್ಕೊಡೋದು ಏನಪ್ಪ ಅಂತಂದರೆ, ನಮ್ಮ ಕಣ್ಣುಗಳು ಮತ್ತು ನಮ್ಮ ನೇಲ್ಸು ಹಳದಿ ಕಲರ್ ಆಗಿರುತ್ತೆ, ಅಂದರೆ ಯೆಲ್ಲೋ ಕಲರ್ ಬರುತ್ತೆ. ಇದನ್ನು ನೀವು ಮೇನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಕಣ್ಣು ಮತ್ತು ನೇಲ್ಸು ಹಳದಿ ಕಲರ್ ಮತ್ತು ಯೆಲ್ಲೋ ಕಲರ್ ಬಣ್ಣಕ್ಕೆ ಬಂತಂದರೆ ನಮ್ಮ ಲಿವರಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತಲೇ ಅರ್ಥ. ಸೊ ಇದು ಫ್ಯಾಟಿ ಲಿವರ್ ಇರೋರಿಗೂ ನಮ್ಮ ಕಣ್ಣುಗಳು ಹಳದಿ ಕಲರ್ ಆಗಿರುತ್ತೆ. ಇದು ಒಂದು ಮೇನ್ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಏನಂತ ಅಂತಂದರೆ, ಯಾರ್ಯಾರಲ್ಲಿ ಕಂಡು ಬರುತ್ತೆ ಅಂದರೆ, ತೂಕ ಜಾಸ್ತಿ ಇರೋರು. ತೂಕ ಜಾಸ್ತಿ ಅಂತಂದರೆ ಹೊಟ್ಟೆಯ ಮುಂಭಾಗ ಜಾಸ್ತಿ ಬೊಜ್ಜಿನ ಅಂಶ ಇರೋರಲ್ಲಿ ಇದು ಕಾಣಿಸ್ಕೋಬೋದು. ಹಾಗೆ ಟೈಪ್ 2 ಮಧುಮೇಹ ಅಂತ ಹೇಳ್ತೀವಿ, ಅಂದರೆ ಡಯಾಬಿಟಿಸ್ 2 ಅಲ್ಲಿ ಅಂದರೆ ಶುಗರ್ ಇರೋರಿಗೆ ಇದು ಬರುವಂಥ ಚಾನ್ಸಸ್ ಇದೆ. ಹಾಗೆ ಜಾಸ್ತಿ ಮದ್ಯಪಾನ ಸೇವನೆ ಮಾಡೋರಿಗೆ ಮತ್ತು ಜಂಕ್ ಫುಡ್ನ ತಿನ್ನೋರಿಗೆ ಇದು ಬರುತ್ತೆ. ಇದನ್ನು ಕಂಟ್ರೋಲ್ ಮಾಡೋದು ಫುಲ್ಲಾಗಿ ನಾವು ರಿವರ್ಸ್ ಮಾಡ್ಕೋಬೋದು. ಗ್ರೇಡ್ 1 ಅಲ್ಲಿದ್ದರೂ ಕೂಡ ನಾವು ಇದನ್ನು ರಿವರ್ಸಾಗಿ ಮಾಡ್ಕೋಬೋದು. ಇದಕ್ಕೆ ಮನೆ ಮದ್ದನ್ನು ಹೇಳ್ತೀನಿ, ಅದೇ ಥರ ನೀವು ಮಾಡ್ಕೊಳ್ಳಿ. ಏನೇನು ತಿನ್ನಬೇಕು, ಏನೇನು ತಿನ್ನಬಾರ್ದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲಾಗಿ ಹೇಳ್ಕೊಡ್ತೀನಿ. ಫುಲ್ಲು ಮಾರ್ನಿಂಗಿಂದ ನೈಟ್ವರೆಗೂ ಫ್ಯಾಟಿ ಲಿವರ್ ರೂಟೀನ್ನ ನಿಮಗೆ ಹೇಳ್ಕೊಡ್ತೀನಿ.
ಚಿಕಿತ್ಸೆ ಏನಪ್ಪ ಅಂತಂದರೆ ನಾವು ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ಕೋಬೇಕು. ಜಂಕ್ ಫುಡ್ ತಿನ್ನೋರು ಸ್ವಲ್ಪ ಕಡಿಮೆ ಮಾಡಿ ವಾಕಿಂಗ್ ಮಾಡಿ, ದಿನಕ್ಕೆ 1 ತಾಸಾದರೂ ನಾವು ವಾಕಿಂಗ್ ಮಾಡಿದರೆ ನಮ್ಮ ಲಿವರಲ್ಲಿ ಕೊಬ್ಬಿನಾಂಶ ಶೇಖರಣೆ ಆಗಿರುತ್ತಲ್ಲ, ಅದು ಕರಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಸೊ ಹಾಗಾಗಿ ಅದು ನಮ್ಮ ಕೈಯಲ್ಲೇ ಇದೆ. ದಯವಿಟ್ಟು ಇದನ್ನು ಅವೇರ್ನೆಸ್ಸಿಗಾಗಿ ನಾನು ವಿಡಿಯೋ ಮಾಡ್ತಾ ಇರೋದು. ತುಂಬ ಜನಕ್ಕೆ ಬರ್ತಾ ಇದೆ. ವಾಕಿಂಗ್ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ನೀರನ್ನು ಜಾಸ್ತಿ ಕುಡೀರಿ. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನೇನು ಮನೆಮದ್ದು ಅಂತಂದಲ್ಲ, ಸ್ವಲ್ಪ ಜೀರಿಗೆ, ಅಜ್ಜಿವಾಯಿನ, ಸೋಪು ಕಾಳು ಹಾಕಿ ಚೆನ್ನಾಗಿ ನೀರಲ್ಲಿ ಕುದಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡಿತಾ 1 ವಾರ ಕುಡೀರಿ. ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹೊಟ್ಟೆ ನೋವಂತೂ ಬರೋದಿಲ್ಲ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ತರಕಾರಿ, ಹಣ್ಣು, ಸೊಪ್ಪು, ಈ ಥರ ಹಸಿ ತರಕಾರಿಗಳನ್ನು ತಿಂತಾ ಬನ್ನಿ. ಹೊರಗಡೆ ಇರ್ತಕ್ಕಂಥ ಚೀಪ್ಸು ಮತ್ತು ಈ ಜ್ಯೂಸು ಈ ಥರದನ್ನೆಲ್ಲ ಕುಡಿಯೋದನ್ನು ಅವಾಯ್ಡ್ ಮಾಡಲೇಬೇಕು. ನಿಮಗೆ ಗ್ರೇಡ್ 4 ಮತ್ತು ಗ್ರೇಡ್ 3ಗೆ ಹೋಯಿತು ಅಂತಂದರೆ ನಿಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಒಂದು ಸಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಟ್ಯಾಬ್ಲೆಟ್ಸು ಕೂಡ ತೊಗೊಳ್ಳಿ. ಅದ್ರ ಜೊತೆಗೆ ಇದೇನು ಮೇಜರ್ ಪ್ರಾಬ್ಲಮ್ ಅಲ್ಲ. ಸೊ ಮುಂದಕ್ಕೆ ಹೋಗೋಕ್ಕೆ ಬಿಡಬೇಡಿ. ಅದನ್ನು ನಮ್ಮ ಕೈಯಲ್ಲಿ ಇವಾಗ ಏನು ರಿವರ್ಸ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ, ನಮ್ಮ ಕೈಯಲ್ಲೇ ಇದೆ. ರಿವರ್ಸ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನೀವು ಕುಡಿಯೋದನ್ನು ಬಿಟ್ಬಿಡಬೇಕು. ನೀವು ಇದು ಗೊತ್ತಿದ್ದೂ ಕುಡಿತೀನಿ ಅಂತಂದರೆ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಮುಂದೆ ನೀವೇ ಅನುಭವಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಕಂಪ್ಲೀಟಾಗಿ ಇದು ಫ್ಯಾಟಿ ಲಿವರ್ ಇರೋರು ಕುಡಿಯೋದನ್ನು ಬಿಡಬೇಕು. ಜಂಕ್ ಫುಡ್ನ ತಿನ್ನೋದನ್ನು ಬಿಡಬೇಕು. ಹಾಗಾಗಿ ಯಾರು ಜಾಸ್ತಿ ತೂಕ ಇರ್ತಾರಲ್ಲ, ಮುಂದೆ ಹೊಟ್ಟೆ ಭಾಗ ಬೊಜ್ಜು ಜಾಸ್ತಿ ಇರುತ್ತಲ್ಲ, ಅವರು ಬೊಜ್ಜನ್ನು ಕರಗಿಸ್ಕೋಬೇಕಂದ್ರೆ ವ್ಯಾಯಾಮ ಮಾಡಲೇಬೇಕು. ಸೊ ಹಾಗಾಗಿ ವ್ಯಾಯಾಮ ಮಾಡಿ. ನಾನು ಹೇಳಿರ್ತಕ್ಕಂಥ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನಿಮ್ಮ ಫ್ಯಾಟಿ ಲಿವರ್ನ ನೀವು ಆರಾಮಾಗಿ ರಿವರ್ಸ್ನ ಮಾಡ್ಕೋಬೋದು. ಇದೇ ಥರ ನಿಮಗೆ ಹೆಲ್ತ್ ವೀಡಿಯೋಸು ಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಫ್ಯಾಟಿ ಲಿವರ್ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನೆಲ್ಲ ತಿನ್ನಬೇಕು, ಏನೇನೆಲ್ಲ ತಿನ್ನಬಾರ್ದು ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.